ಎಲ್ರಿಗೂ ನಮಸ್ಕಾರ. ಇದು ಕ್ಲಾಪ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಪ್ರೆಸೆಂಟ್ ಸಿಂಪಲ್ ಆಗಿ ಒಂದು ಸವಾಲು ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಇವತ್ತು ಇಬ್ಬರು ವಿದ್ಯಾರ್ಥಿನಿಯರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸಿ ಸಿನಿಮಾಗಳ ಬಗ್ಗೆ ಪ್ರಶ್ನೆಗಳನ್ನ ಅವ್ರನ್ನ ಕೇಳಿ ಉತ್ತರಗಳು ಹೇಳಿಸಿ ಅವರಿಗೆ ಬಹುಮಾನಗಳನ್ನ ಕೊಡೋಣ. ಬನ್ನಿ. ನಿಮ್ಮ ಹೆಸರು? ಅಮೂಲ್ಯ. ಅಮೂಲ್ಯ. ಏನು ಓದ್ತಿದ್ದೀರಿ? ಸೆಕೆಂಡ್ ಕಾಮರ್ಸ್. ಸೆಕೆಂಡ್ ಕಾಮರ್ಸ್. ಯಾವ ಕಾಲೇಜು? ಮಂಗಳೂರು PU ಕಾಲೇಜ್. ಹೇಗಿದೆ ನಿಮ್ಮ ಕಾಲೇಜು? ಚೆನ್ನಾಗಿ ಪಾಠ ಮಾಡ್ತಾರಾ? ನಿಮ್ಗೆ ಏನು ಅನಿಸುತ್ತೆ ಈ ಕಾಲೇಜು? ಚೆನ್ನಾಗಿದೆಯಾ? ನಿಮ್ಮ ಲೆಕ್ಚರರ್ಸ್ ಎಲ್ಲ ಹೇಗೆ ನಿಮಗೆ ಹೇಳ್ಕೊಡ್ತಾರೆ? ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಮ್ಮ ಹೆಸರು? ರಶ್ಮಿ ಅಂತ. ನೀವು ಮಂಗಳೂರು ಕಾಲೇಜ್ ಅಲ್ವಾ? ಹೇಗೆ ಅನಿಸುತ್ತೆ ನಿಮ್ಮ ಕಾಲೇಜ್ ಬಗ್ಗೆ ನಿಮಗೆ? ಫ್ರೆಂಡ್ಲಿ ಆಗೆಲ್ಲ ಇದ್ದಾರೆ ಟೀಚರ್ಸ್. ಓಕೆ, ಅಂದರೆ ಯಾಕೆ ನಿಮ್ಮ ಕಾಲೇಜ್ ನಿಮ್ಗೆ ಇಷ್ಟ? ನಾವು ಇಲ್ಲೇ ಸೇರ್ಕೊಬೇಕು, ಎಜುಕೇಶನ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಓಕೆ ಓಕೆ. ಸಿನಿಮಾಗಳೆಲ್ಲ ನೋಡ್ತೀರಾ? ನಿಮ್ಗೆ ಇಷ್ಟವಾದ ಹೀರೋ ಯಾರು? ದರ್ಶನ್. ಒಬ್ಬರ ಲೈಫಲ್ಲಿ ನಾವು ಹೀರೋ ಆಗಬೇಕು ಅಂತಂದ್ರೆ ಇನ್ನೊಬ್ಬರ ಲೈಫಲ್ಲಿ ನಾವು ವಿಲನ್ ಆಗಲೇಬೇಕು. ದರ್ಶನ್. ನಿಮಗೆ? ಪುನೀತ್ ರಾಜ್ಕುಮಾರ್. ನನ್ನ ಪಾಲಿಗೆ ನೀನೇ ದೇವ್ರು, ಇದೇ ದೇವ್ರ ಹುಂಡಿ ಇಟ್ಕೋ ಅಜ್ಜಿ. ಓಕೆ, ರೆಡಿ ಇದ್ದೀರಾ? ಆಟ ಶುರು ಮಾಡೋಣ. ಯಜಮಾನ ಸಿನಿಮಾ ನೋಡಿದ್ದೀರಲ್ವಾ? ಯಾರು? ದರ್ಶನ್ ಅವ್ರದ್ದು. ಆ ಸಿನಿಮಾದ ಹೀರೋಯಿನ್ ಯಾರು? ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರೆ. ರಶ್ಮಿಕಾ ಮಂದಣ್ಣ. ಹೌದಾ? ಓಕೆ, ಆದರೆ ಪ್ರಶ್ನೆ ಅದಲ್ಲ. ಈಗ ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ. ಯಜಮಾನ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಯಾರು? ಬಸಣ್ಣಿಪ್ಪ ಬಜಾರು ನಮ್ದ ಇವತ್ತು ಬಸಣ್ಣಿಪ್ಪ. ಹರಿಕೃಷ್ಣ. ಗೆಸ್ ಮಾಡ್ತೀರಾ ನೀವು? ಹರಿಕೃಷ್ಣ ರೈಟ್ ಆನ್ಸರ್. ನಿಮಗೆ 1 ಪಾಯಿಂಟ್ ಸಿಕ್ಕಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಬುಲೆಟ್ ಪ್ರಕಾಶ್ ಗೊತ್ತಾ ನಿಮಗೆ? ಕಾಮಿಡಿ ಆ್ಯಕ್ಟ್ರು. ಬುಲೆಟ್ ಪ್ರಕಾಶ್ ಅವರ ಮಗನ ಹೆಸರೇನು? ಎಷ್ಟೋ ಜನ ಬಂದು ಹೇಳಿದ್ರು ನೀವು ಹೋಗೋದ್ಮೇಲೆ ನಾವು ಬಿಗ್ ಬಾಸ್ ನೋಡೋದೇ ಬಿಟ್ಬಿಟ್ಟಿದ್ದೀವಿ ಅಂತ. ಎಷ್ಟೋ ಜನ ಬಂದು ಆಟೋ ಡ್ರೈವರ್ಸ್ಗಳು, ಕ್ಯಾಬ್ ಡ್ರೈವರ್ಸ್ಗಳು ಜಿಯೋನೇ ಡಿಲೀಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಸಾಕಷ್ಟು ಪ್ರೀತಿ ಅಭಿಮಾನ ಇದೆ. 1 ಕೋಟಿ ರೂಪಾಯಿ ಇದೆ. ಈ ಕಿತ್ತೋಗಿರೋ ಪೆಂಡಾಲು 4 ಬಾಳೆ ಕಂಬಕ್ಕೆ 1 ಕೋಟಿ ರೂಪಾಯಿ ಆಗ್ಬಿಡುತ್ತಾ? ಕಣಪ್ಪ, ಕೋಟಿ ರೂಪಾಯಿ ಅಂತ. ಬುಲೆಟ್ ಪ್ರಕಾಶ್. ಫಸ್ಟ್ ಯಾರು ಹೇಳಿದ್ದು? ಯಾರು ಹೇಳಿದ್ದು? ನೀವು ಹೇಳಿದ್ದಾ? ಓಕೆ, 2 ಪ್ರಶ್ನೆಗೆ ಉತ್ತರಗಳನ್ನ ಕೊಟ್ಟಿದ್ದೀರಿ. ಮಾಣಿಕ್ಯ ಅಂತ ಸಿನಿಮಾ ನೋಡಿದ್ದೀರಾ? ಮಾಣಿಕ್ಯ ಸಿನಿಮಾದಲ್ಲಿ ಸುದೀಪ್ ಅವ್ರ ಜೊತೆ ಅವರ ತಂದೆ ಪಾತ್ರವನ್ನು ಮಾಡಿದ್ದಾರೆ. ರವಿಚಂದ್ರ. ವೆರಿ ಗುಡ್. ಓಕೆ ಓಕೆ, ಸುದೀಪ್ ಕೇಳಿದ್ದು. ಓಕೆ, ನಿಮಗೆ ಅಪ್ಪು ಅವರ ಒಂದು ಸಿನಿಮಾ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಪುನೀತ್ ರಾಜ್ಕುಮಾರ್ ಅವರು ಗೊತ್ತಲ್ವಾ ನಿಮಗೆ? ಓಕೆ, ಪವರ್ ಸ್ಟಾರ್. ಓಕೆ, ಅವರು DC ಆಗಿ ಅಭಿನಯಿಸಿದ ಸಿನಿಮಾ ಯಾವುದು? ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಅಭಿನಯಿಸಿದ ಸಿನಿಮಾ ಯಾವುದು? ಗೊತ್ತಿಲ್ವಾ? ಪೃಥ್ವಿ ರೈಟ್ ಆನ್ಸರ್. ಕಂಗ್ರ್ಯಾಚುಲೇಷನ್. 5ರಲ್ಲಿ 4 ಕ್ವಶನ್ಗೆ ಉತ್ತರ ಹೇಳಿದಿರಿ. ಈಗ ಒಂದು ಫೋಟೋ ತೋರಿಸ್ತೀನಿ, ಅದನ್ನು ನೀವು ಕರೆಕ್ಟಾಗಿ ಯಾರು ಅಂತ ಗೆಸ್ ಮಾಡಿದ್ರೆ ನೀವು 5ಕ್ಕೆ 5 ಅಂದರೆ ಔಟ್ ತೊಗೋಬೋದು. ನೀವು ಗೆಸ್ ಮಾಡಿದ್ರೆ ಒಂದು ಪ್ರಶ್ನೆಗೆ ಉತ್ತರ ಹೇಳ್ಬೋದು. ಇವ್ರು ಯಾರು ಅಂತ ಹೇಳಬೇಕು. ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ ಇವ್ರು ಯಾರು ನೋಡ್ಕೊಳ್ಳಿ. ಕಾಮಿಡಿ ಆ್ಯಕ್ಟ್ರೇ. ಇವ್ರ ನೇಮ್ ಮುಂದೆ ಅಂದರೆ ಬಿಗಿನಿಂಗಲ್ಲಿ ಒಂದು ಸ್ಪೋರ್ಟ್ಸ್ ಹೆಸರು ಬರುತ್ತೆ. ಗೊತ್ತಿಲ್ವಾ? ಇವ್ರು ಯಾರು ಅಲ್ಲ, ಟೆನ್ನಿಸ್ ಕೃಷ್ಣ. ಅದ್ಭುತವಾಗಿ ಆಟ ಆಡಿದ್ದೀರಿ. 5 ಪ್ರಶ್ನೆಗೆ 4 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ. ನಿಮಗೂ ಆನ್ಸರ್ಸ್ಗಳು ಗೊತ್ತಿತ್ತು, ಆದರೆ ತಡ ಮಾಡಿದ್ರಿ. ಆದ್ದರಿಂದ ನೀವು ಸೋತಿಲ್ಲ, ಚೆನ್ನಾಗಿ ಆಟ ಆಡಿದ್ರಿ.
ಓಕೆ, ನಿಮ್ಗೊಂದು ಬಹುಮಾನ ಕೊಡೋಣ. ಬನ್ನಿ, ಇವ್ರಿಗೊಂದು ಬಹುಮಾನ ಕೊಟ್ಟು ಪ್ರೋತ್ಸಾಹಿಸೋಣ. ಅದ್ಭುತವಾಗಿ ಆಟ ಆಡಿದ ಅಮೂಲ್ಯ ಅವರವರಿಗೆ ಕಲಾ ನವೀನ್ ಫಿಲಮ್ ಅಕಾಡೆಮಿ ಅವ್ರ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆ. ಚೆನ್ನಾಗಿ ಓದಿ ಒಳ್ಳೆ ಹೆಸರು ತಗೊಳ್ಳಿ, ನಿಮ್ಮ ಕಾಲೇಜಿಗೂ ಒಳ್ಳೆ ಹೆಸರು ತಂದುಕೊಡಿ ಅಂಥೇಳಿ ನಿಮಗೆ ಹೇಳ್ತಾ ಇದ್ದೀವಿ. ಬನ್ನಿ, ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.